ದೆಹಲಿಯಲ್ಲಿ ಸಂಸದರು ಕೇಂದ್ರ ಸಚಿವರ ಜೊತೆ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಸಿಎಂ ಸಂಸದರ ಸಭೆ, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ ರಾಜ್ಯದ ಎಲ್ಲ ಸಂಸದರು ಹಾಗೆ ಕೇಂದ್ರ ಸಚಿವರು, ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ರು. ಕೇಂದ್ರ ಸಚಿವರಾದ ಜೋಶಿ, ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಮಂಜುನಾಥ್ ಅಂದ್ರೆ ಸಚಿವರು ಹಾಗೆ ಸಂಸದರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಯದುವೀರ್ ಸೇರಿದಂತೆ ಹಲವು ಸಂಸದರು ಭಾಗಿಯಾಗಿದ್ರು. ಸಭೆಯಲ್ಲಿ ರಾಜ್ಯದ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಅಂದ್ರೆ ಸದನದಲ್ಲಿ ರಾಜ್ಯದ ಯಾವೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಸಂಸದರು ಹಾಗೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಚಿವರುಗಳು, ಕೇಂದ್ರ ಸಚಿವರೇನಿದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಹಾಜರಾಗಿದ್ರು. ಪ್ರಮುಖವಾಗಿ ರಾಜ್ಯದ ಸಮಸ್ಯೆಗಳೇನಿದ್ದಾವೆ, ಸದನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಂಥ ಈ ಒಂದು ಸಭೆಯಲ್ಲಿ ಬಿಜೆಪಿಯ ಎಲ್ಲ ಸಂಸದರು ಹಾಗೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಚಿವರುಗಳು ಕೂಡ ಇವತ್ತಿನ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿರುವಂಥದ್ದು. ಇನ್ನು ಸಭೆಯಲ್ಲಿ ಡಿಸಿಎಂ ಡಿಕೆ ಹಾಗೆ ಕೇಂದ್ರ ಸಚಿವರಾದ ಜೋಶಿ, ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಮಂಜುನಾಥ್, ಯದುವೀರ್ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು. ರಾಜ್ಯದ ಬಹುತೇಕ ಎಲ್ಲ ಸಂಸದರುಗಳು ಹಾಗೆ ಸಚಿವರುಗಳು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗಿದೆ. ಇನ್ನು ವಿಶೇಷವಾಗಿ ಈ ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಹಸ್ತಲಾಘವ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ಇಲ್ಲಿ ಗಮನಿಸಬಹುದಾಗುತ್ತೆ. ಇನ್ನು ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರು ಹಾಗೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಚಿವರುಗಳ ಜೊತೆ ಸಿಎಂ ಸಭೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಯಾರೆಲ್ಲ ಭಾಗಿಯಾಗಿದ್ರು, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದ್ದಾವೆ? ಸಮಂತ್, ಇವತ್ತು ದೆಹಲಿಯಲ್ಲಿ ರಾಜ್ಯದ ಸಂಸದರ ಸಭೆಯನ್ನ ಕರೆಯಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಜೊತೆಗೆ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಮುಖ್ಯವಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಆಗಿರ್ಬೋದು, ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಗಳು, ಕೇಂದ್ರದಿಂದ ಹೇಗೆ ಅನುದಾನಗಳನ್ನು ತೆಗೆದುಕೊಂಡು ಬಂದು ರಾಜ್ಯದ ಯೋಜನೆಗಳನ್ನ ಹೇಗೆ ಮುನ್ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಮತ್ತೆ ಕೇಂದ್ರ ಸಚಿವರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೆಚ್ಚಿನ ಅನುದಾನ ತರುವಂತೆ ಮತ್ತೆ ಬಿಜೆಪಿ ಸಂಸದರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ಕುತೂಹಲಕಾರಿ ವಿಚಾರಗಳಿಗೆ ಸಾಕ್ಷಿಯಾಗಿದೆ. ಲೋಕಸಭೆ ಚುನಾವಣೆ ವೇಳೆ ಆರೋಪ ಪ್ರತ್ಯಾರೋಪ ಸಾಕಷ್ಟು ವಾಗ್ದಾಳಿಗಳನ್ನು ನಡೆಸಿಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಹಾಗೂ ಡಿ ಕುಮಾರಸ್ವಾಮಿ ಅವರು ಒಬ್ಬರೊಬ್ರು ಮುಖಾಮುಖಿ ಭೇಟಿಯಾಗಿ ಕೈ ಕುಲುಕಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಒಬ್ಬರಿಗೊಬ್ಬರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ಕೆಲವಷ್ಟು ನಾಯಕರುಗಳನ್ನ ಭೇಟಿಯಾಗಿದ್ರು. ಅಭಿನಂದಿಸುವ ಕೆಲಸವೂ ಕೂಡ ನಡೆದಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿ ಕುಮಾರಸ್ವಾಮಿ ಅವರು ಬಂದ ತಕ್ಷಣ ಕೈ ಸಲ್ಲಿಸಿದ್ದಾರೆ. ಕೇಂದ್ರ ಮಂತ್ರಿ ಆಗಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಡಿ ಕುಮಾರಸ್ವಾಮಿ ಅವರಿಗೆ ಬೆನ್ನು ತಟ್ಟಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿರುವಂತಹದ್ದು. ಮತ್ತೆ ಕಾಂಗ್ರೆಸ್ನ ಬಹುತೇಕ ಸಂಸದರು ಭಾಗಿಯಾಗಿದ್ರು, ಬಿಜೆಪಿ ಹಾಗೂ ಜೆಡಿಎಸ್ ನ ಸಂಸದರುಗಳು ಭಾಗಿಯಾಗಿದ್ರು. ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ರಾಜ್ಯದಲ್ಲಿ ಯಾವ್ಯಾವ ಯೋಜನೆಗಳು ಮುಂದೆ ಆಗ್ಬೇಕಾಗಿದೆ, ಮತ್ತೆ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಜಿಎಸ್ಟಿ ಪಾಲನ್ನ ಸಂಪೂರ್ಣವಾಗಿ ರಾಜ್ಯಕ್ಕೆ ತೆಗೆದುಕೊಂಡು ಬರುವಂತಹ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳು ಕೂಡ ಪ್ರಮುಖವಾಗಿ ಚರ್ಚೆ ಆಗಿದೆ. ಶಮಂತ್. ಎಸ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅನೇಕ ವಿಷಯಗಳು
ಅವರ ಅಜೆಂಡಾದಲ್ಲಿತ್ತು. ನಾನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು, ಶೋಭಾ ಅವರು ಎಲ್ಲರೂ ಒಂದು ಸ್ಪಷ್ಟಪಡಿಸಿದ್ದೇವೆ. ಸೋಮಣ್ಣ ಅವರು, ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನೆಲ, ಜಲ, ಸಂಸ್ಕೃತಿ, ಭಾಷೆ ಎಲ್ಲ ವಿಷಯದಲ್ಲಿ ಭಾರತ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮತ್ತು ನಮ್ಮ ಎಲ್ಲ ಎಂಪಿಗಳು ನಾವು ಅತ್ಯಂತ ಪ್ರತಿಬದ್ಧರಾಗಿದ್ದೇವೆ. ನಮಗೆ ಈ ವಿಷಯದಲ್ಲಿ ಯಾವುದೇ ರಾಜಕಾರಣ ಬೇಕಾಗಿಲ್ಲ. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾವ್ಯಾವುದು ಯೋಜನೆಗಳನ್ನು ಮೇಕೆದಾಟು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅಪ್ಪರ್ ಭದ್ರಾ ಪ್ರಸ್ತಾಪ ಮಾಡಿದ್ದಾರೆ, ಕೃಷ್ಣಾ ವಾಟರ್ ಪ್ರಸ್ತಾಪ ಮಾಡಿ, ಇವೆಲ್ಲವೂ ಕೋರ್ಟಲ್ಲಿದೆ. ಒಂದಿಲ್ಲ, ಕಳಸಾ ಬಂಡೂರಿದು ಕಳಿಸಿದ್ದಾರೆ, ಬಂಡೂರದ್ದು ಇನ್ನೂ ಇದು ಕಳಿಸಿಲ್ಲ. ಈ ಥರದ ಅಪ್ಡೇಟ್ಗಳನ್ನ ಕಳಿಸ್ಲಿಕ್ಕೆ ಆವಾಗ ನಿಮ್ಮ ಸಂಬಂಧಿಸಿದ ಮಂತ್ರಿಗಳು ಮತ್ತು ನಿಮ್ಮ ಸಂಬಂಧಿಸಿದ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇವ್ರನ್ನೆಲ್ಲ ಕಳಿಸ್ರಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ. ಇನ್ನೂ ಒಂದು ಸಂಗತಿ, ರೈಲ್ವೇದು 2009ರಿಂದ 2014ರವರೆಗೆ ರೈಲ್ವೆ ಬಜೆಟ್ 700-800 ಕೋಟಿ ರೂಪಾಯಿ ಆಲ್ ಪುಟ್ ಟುಗೆದರ್. ನಾವು ಒಂದೇ ವರ್ಷದಲ್ಲಿ 7,500 ಕೋಟಿ ಕೊಟ್ಟಿದೆ. ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕರ್ನಾಟಕ ಸರ್ಕಾರ ತನ್ನ ಪಾಲಿನ ದುಡ್ಡನ್ನು ಕೊಡಬೇಕು. ಇದೆಲ್ಲವನ್ನು ನೀವು ಪೂರೈಸಿರಿ. ಪೆರಿಫರಲ್ ರಿಂಗ್ ರೋಡ್ಗೆ ದುಡ್ಡು ಕೊಡಬೇಕು ಅಂತ ಫೈನಾನ್ಸ್ ಕಮಿಷನ್ ಹೇಳಿದೆ. ಅದು 29,000 ಕೋಟಿ ರೂಪಾಯಿಗೆ ಏನೂ ಖರ್ಚಾಗಿಲ್ಲ. ಖರ್ಚು ಮಾಡೋದು ಇತ್ಯಾದಿ ಬಗ್ಗೆ ತಾವು ಗಮನ ಹರಿಸ್ರಿ. ಮತ್ತು ನ್ಯಾಷನಲ್ ಹೈವೇದಲ್ಲಿ 39 ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ದೇವೆ. ಈ ಎಲ್ಲ ಸಂಗತಿಗಳನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಲವಾರು ಪ್ರಾಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿಸೋದ್ರ ಮೊದಲನೆಯ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಸಚಿವರು ಎಲ್ಲ ಹೊಸದಾಗಿ ಆಯ್ಕೆಯಾದಂಥ ಸಂಸತ್ ಸದಸ್ಯರು ಮಂತ್ರಿಗಳ ಸಭೆ ಮಾಡಿರುವಂಥದ್ದು ಒಂದು ಒಳ್ಳೆಯ ಪರಂಪರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಒಂದು ರೀತಿಯಲ್ಲಿ ಎರಡು ಕಡೆಯಿಂದನೂ ಕೂಡ ಮುಕ್ತವಾದಂಥ ಚರ್ಚೆ ಆಗಿದೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಕೆಲಸ ಮಾಡಿದಾಗ ಮಾತ್ರ ಅದು ಯಶಸ್ವಿ ಆಗ್ತಿದೆ ಅನ್ನೋದು ನಮ್ಮ ಅನುಭವದಿಂದ ಗೊತ್ತಾಗಿದೆ. ನಾವು ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಲು ಮತ್ತು ರಾಜ್ಯ ಹಿತ ಕಾಪಾಡಲು ನಾವು ಎಲ್ಲ ರೀತಿ ತಯಾರಿದ್ದೇವೆ. ಕೇಂದ್ರ ಸರ್ಕಾರವು ಕೂಡ ಸಹಕಾರ ಮಾಡ್ತಿದೆ ಅಂತ ಹಲವಾರು ಸಚಿವರ ಜೊತೆಗೆ ಭೇಟಿಯಾದಾಗ ಹೇಳಿದ್ದಾರೆ. ಒಂದು ವಿಶೇಷ ಇವತ್ತೇನು ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಬಂದಿದ್ದು ಹಲವಾರು ವಿಚಾರಗಳಲ್ಲಿ ಅವರು ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಭರವಸೆಗಳು ಕೂಡ ಇಲ್ಲ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ.